पवनः पवतामस्मि रामः शस्त्रभृतामहं झषाणां मकरश्चास्मि स्रोतसामस्मि जाह्नवी पवनः पवतामस्मि पवनः ಪವನ ನಂತರ ಬಂದಿರೋ ವಿಸರ್ಗದ ಉಚ್ಚಾರಣೆ ಅರ್ಧ ಫ ರೀತಿ, ಮುಂದೆ ಪವತಾ ಮಸ್ಮಿ ಮ ಮೇಲೆ ಆಘಾತ, ಚರಣದ ಕೊನೆಗೆ ರಸ್ವ ಮೀ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ರಾಮಃ ಶಸ್ತ್ರಭೃತಾಮಹಂ ಭೃತಾಮಹಂ ಝಷಾಣಾಂ ಮೂರ್ಧನ್ಯ ಶ ಆಕಾರದೊಂದಿಗೆ ದೀರ್ಘ, ಮುಂದೆ ಣ ಸಹ ದೀರ್ಘ. ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ ಸ್ರೋತ, ಇಲ್ಲಿ ಸ್ತ್ರೋತ ಇಲ್ಲ, ಸ್ರೋತ ಸ ಅಧಿಕ ರೋ ಸಂಯುಕ್ತಾಕ್ಷರ. ಸ್ರೋತಸಾಮಸ್ಮಿ ಮುಂದಿನ ಶಬ್ದ ಜಾಹ್ನವಿ, ಜಾ ನಂತರ ಅರ್ಧ ಪೂರ್ತಿನ ಸಂಯುಕ್ತಾಕ್ಷರ. ಜಾಹ್ನವಿ ಕೊನೆಗೆ ವಿ ದೀರ್ಘ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ ಸರ್ಗಾಣಾಮಾದಿರಂತಶ್ಚ ಸರ್ಗಾಣಾಮಾದಿ, ಇಲ್ಲಿ ಸರ್ಗಾಣಾಮಾದಿ ಈ ರೀತಿ ಗಡಿಬಿಡಿ ಬೇಡ. ಗಾ ಣ ಮ ಮೂರು ಅಕ್ಷರಗಳು ದೀರ್ಘ ಬರಬೇಕು. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ, ಇಲ್ಲಿ ಅದ್ಯಾ ಬೇಡ, ಅಧ್ಯಾ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ. ವಿದ್ಯಾನಾಂ ವಾದಃ ಪ್ರವದತಾಮಹಂ ಮೊದಲ ಶಬ್ದದ ನಂತರ ವಿಸರ್ಗ ಫ ರೀತಿ ಉಚ್ಚಾರಣೆ. ವಾದಃ ಪ್ರವದತಾಮಹಂ. ನೋಡೋಣ ಪೂರ್ತಿ ಶ್ಲೋಕ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ ಅಕ್ಷರಾಣ. ಶ್ಲೋಕ ಸ್ವರ ಅದಿಂದ ಪ್ರಾರಂಭ ಆಗ್ತಾ ಇದೆ. ಅ ಮೇಲೆ ಕದ್ದು ಆಘಾತ ಬರಬೇಕು, ಕಾರಣ ಮುಂದೆ ಕ್ಷ ಬಂದಿದೆ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ವಿಸರ್ಗದ ಉಚ್ಚಾರಣೆ ಸ ರೀತಿ. ದ್ವಂದ್ವ ಸಾಮಾಸಿಕಸ್ಯ ಚ ಕಸ್ಯ ಕ ಮೇಲೆ ಆಘಾತ. ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಅಹಮೇವಾಕ್ಷಯಃ ಇಲ್ಲಿ ವಿಸರ್ಗ ಶ್ವಾಸ ಬಿಟ್ಟು ಖ ರೀತಿಯ ಉಚ್ಚಾರಣೆ ಬರಬೇಕು. ಅಹಮೇವಾಕ್ಷಯಃ ಕಾಲೋ
धाताहौ धा महाप्राण दीर्घ धाताहौ अनुस्वार नासिकावरिति धाताहौ विश्वतो मुखः ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ अक्षराणामकारोऽस्मि द्वन्द्वः सामासिकस्य च अहमेवाक्षयः कालो धाताहौ विश्वतो मुखः